ಇಸಿರು ಇದೇ ವಿಚಾರವಾಗಿ ಇದೀಗ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಒಂದು ಮೀಟಿಂಗ್ ಮಾಡ್ತಿದ್ದಾರಂತೆ. ಇಂಧನ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರು. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗಬಹುದು, ಏನೆಲ್ಲ ಚರ್ಚೆ ಆಗಬಹುದು? ವಿಧಾನಸೌಧದ ಸಚಿವರ ಕಚೇರಿಯಲ್ಲಿ ನಡೆದಿರುವಂತಹ ಸಭೆ ಇದು. ಐಒಸಿ, ಬಿಪಿಸಿ, ಎಚ್ಪಿಸಿ, ಗೈಲ್ ಸಂಸ್ಥೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರ ಜೊತೆ ನಡೆದಿರುವಂತಹ ಸಭೆ ಇದು. ಅನಿಲ ಪೂರೈಕೆ ಸಂಬಂಧಿಸಿದಂತೆ ಕ್ರಮಗಳ ಕುರಿತು ಚರ್ಚೆ ಆಗಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಒಂದು ಸಭೆಯನ್ನ ಮಾಡಿದ್ದಾರೆ. ಇಂಧನ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ, ಹೋಟೆಲ್ ಅಧ್ಯಕ್ಷರ ಜೊತೆ, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಸಭೆ ಮಾಡಿ ಈ ಗ್ಯಾಸ್ ಪೂರೈಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ತಗೊಳ್ಳಬಹುದು, ಸದ್ಯದ ಪರಿಸ್ಥಿತಿಯನ್ನ ಹೇಗೆ ಮ್ಯಾನೇಜ್ ಮಾಡಬಹುದು, ಈ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ. ಅದರಲ್ಲೂ ಕೂಡ ಮೊದಲನೇದಾಗಿ ಈಗ ಸದ್ಯಕ್ಕೆ ಅಧಿಕಾರಿಗಳೇನು ಪೊಲೀಸವರು ನಮ್ಮ ಬೆಂಗಳೂರಲ್ಲಿ ರೇಡ್ ಮಾಡ್ತಿದ್ದಾರೆ ಅಂತಂದ್ರೆ LPG ಸಿಲಿಂಡರ್ಗಳನ್ನ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಆದೇಶ ಕೊಟ್ಟಿದ್ದು ಕೆಎಚ್ ಮುನಿಯಪ್ಪ ಅವರು. ಹಾಗಾಗಿ ಈ ಒಂದು ಕುರಿತು ಮೊದಲನೇದಾಗಿ ಕೆಎಚ್ ಮುನಿಯಪ್ಪ ಅವರೇ ಇದಕ್ಕೆ ಆದೇಶವನ್ನು ಕೊಟ್ಟಿದ್ರು. ಚೆಕ್ ಮಾಡಿ, ಪರಿಶೀಲನೆ ಮಾಡಿ ಹೋಗಿ ಹೋಟೆಲ್ಸ್ಗಳಲ್ಲಿ ಅಥವಾ ಬೇರೆ ಕಡೆ ಏನಾಗ್ತಾ ಇದೆ, ನಿಜವಾಗ್ಲೂ ಕೂಡ ಸಿಲಿಂಡರ್ಗಳು, ಗೃಹ ಬಳಕೆ ಸಿಲಿಂಡರ್ಗಳು ಅಲ್ಲೇ ಬಳಸ್ತಾ ಇದ್ದಾರೆ, ಅಂಥವರಿಗೆ ನೀವು ಬ್ರೇಕ್ ಹಾಕಬೇಕು ಅಂತೇಳಿ ಅವರು ಕೂಡ ಅಲರ್ಟ್ ಮಾಡಿದ್ರು. ಅದಾದ ನಂತರ ಈಗ ಕೂಡಲೇ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಇಂಧನ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಅಧಿಕಾರಿಗಳ ಜೊತೆಯೂ ಕೂಡ ಸಭೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರಬಹುದು. ಇನ್ನು ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಕ್ರಮವನ್ನು ತಗೊಳ್ಬಹುದು ಅಂತ ಹೇಳಿ ಅವರೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಡಬೇಕಾಗತ್ತೆ.